ನಾನು ನಿಮ್ಮವನು, ನಿಮ್ಮ ಮನೆ ಮಗನು. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ಬ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಡೈಲಿ ಬ್ಲಾಗ್ ವಾಪಸ್ ಮತ್ತೆ ಶುರು ಆಗ್ತಾ ಇದೆ. ಯಾಕಂದ್ರೆ ಎಷ್ಟು ದಿವಸ ಜಿಮ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಪ್ರಾಪರ್ ರೋಟೀನ್ ಮೇಂಟೈನ್ ಮಾಡೋಕ್ಕಾಗ್ತಾ ಇಲ್ಲ, ಎಲ್ಲ ಹಿಂಸೆ ಆಗ್ಬಿಟ್ಟಿತ್ತು. ಆ್ಯಂಡ್ ಇವಾಗ ಬ್ಯಾಕ್ ಟು ಫಾರ್ಮ್ ಅಂತ ಅನ್ಕೊಬೋದು. ವೆದರ್ ಯಾವ ರೀತಿ ಇದೆ ಅಂದರೆ ಒಳ್ಳೆ ಕೋಸಿ ವೆದರು, ಕಂಡುಬಿಡೋಕ್ಕೆ ಆಗಲ್ಲ. ಆದ್ರೂ ನಿನ್ನೆ ರಾತ್ರಿ 4-4:15ವರೆಗೂ ಎಡಿಟ್ ಮಾಡಿ ಇವತ್ತು ಬೆಳಗ್ಗೆ ಎದ್ದೊಳ್ಳೇಬೇಕಂತ ಇದ್ದೀನಿ. ಅಣ್ಣ ಆಲ್ರೆಡಿ ಮೇಯ್ತಾವ್ರೆ. ಗುಡ್ ಮಾರ್ನಿಂಗ್. ಸರಿ ಅಣ್ಣ, ಏನು ತಿಂತಾ ಇದ್ದೀರಾ? ಟೊಮೊಟೊ. ಕರೆಕ್ಟ್. ಈಗ ಅಣ್ಣೊಂದು ವ್ಯೂ ಪಾಯಿಂಟ್ ನೋಡಿ, ಇಲ್ಲಿ ಕುತ್ಕೊಂಡು ಇಲ್ಲಿಂದ ಆಚೆ ನೋಡೋದು. ಅಲ್ಲಿ ಆ ಮನೇಲಿ ಒಂದು ಗ್ರೇಟ್ ಹೆಣ್ಣು ನಾಯಿ ಇದೆ, ದೊಡ್ಡದು ಹೆಣ್ಣಾಗಿ. ಆ ಮನೆ ಫೈಟ್ ಹೊಡಿತಾ ಇರೋದು ಅಣ್ಣ. ಅವೇನಾ ಎಲ್ಲಿ ಯಾವ ಜಾಗದಲ್ಲಿ ಕೂತಿದ್ದೀವಿ ಅವನು, ಯಾವ ಜಾಗದಲ್ಲಿ ಹತ್ತಿಯ ಸ್ಕ್ರೀನ್ನ ಸರಿ ಮಾಡ್ಕೊಂಡು ಅಲ್ಲಿ ಕುತ್ಕೊಳ್ಳೋದು. ರೇಂಜಿಗೆ ನೋಡ್ತಾವನೆ ಅಂದರೆ ಆಪ್ತಮಿತ್ರ ಫಿಲಮಲ್ಲಿ ಡ್ಯಾನ್ಸರು ನಾಗವಲ್ಲಿಗೆ ಸೈಟ್ ಆಗ್ತಾ ಇರ್ತಾರಲ್ಲ ಹಂಗೆ. ಅವೇನಾ ತಾನೇ? ಈ ಜನ ಸುಳ್ಳ ನಡಿ ಬಾಯಿ ಕೆಳಗಡೆ. ಇವತ್ತು 9:15 ಆಲ್ರೆಡಿ. ಬನ್ನಿ ಹೊರಗಡೆ ಶುರು ಮಾಡೋಣ. ಗರ್ಲ್ಸ್ ದಯವಿಟ್ಟು ಯಾರು ಸ್ನ್ಯಾಪ್ಚಾಟಲ್ಲಿ ಮೆಸೇಜ್ ಮಾಡ್ತಾಯಿದ್ದೀರಾ ದಯವಿಟ್ಟು ಮಾಡಿಬಿಡಿ. ಹಂಬಲ್ ರಿಕ್ವೆಸ್ಟು. ಹೆಂಗಾಗ್ತಾಯಿದೆ ಅಂದರೆ ಹಿಂಸೆ ಆಗ್ತಾಯಿದೆ. ವರ್ಕೌಟ್ ಮಧ್ಯದಲ್ಲೂ ಬಂದು ಫೋನ್ ಹಿಡ್ಕೋತಾನೆ. ಎಷ್ಟು ಹಿಂಸೆ ಆಗ್ತಾಯಿದೆ ಅಂದರೆ ಸಿಕ್ಕಾಪಟ್ಟೆ ಇರಿಟೇಟ್ ಆಗ್ತಾಯಿದೆ ಗೈಸ್. ಯಾರಿಗೆ ಹೇಳಿದ್ರು ಕೇಳ್ತಾನೆ ಇಲ್ಲ ನೋಡಿ ಅಣ್ಣ. ಯಾರು ಮೆಸೇಜ್ ಮಾಡ್ತವ್ರು ಹಂಗೆ, ಯಾರನ್ನೂ ಮೀಟ್ ಮಾಡಲ್ಲ, ಏನಿಲ್ಲ, ಬರೀ ಆನ್ಲೈನು ಮೆಸೇಜ್ ಅಷ್ಟೇ ಆಗೋಗಿದೆ ಒಂದು ಜೀವನ. ಫೋನ್ ಮುಟ್ತಿರೋ ಜಾಗ ಅಂದರೆ ಜಿಮ್ಮು, 1.5 ಅವರ್ ನೋ ಫೋನ್ಸ್. ಆದರೆ ಈಗ ನನ್ನ ಮಗ ನೋಡಿ ನೋಡೋಣ ಬನ್ನಿ ಯಾರ ಜೊತೆ ಮೆಸೇಜ್ ಮಾಡ್ತಾ ಇರ್ತಾನೆ. ಫಿಂಗರ್ ಪ್ರಿಂಟ್ ತೆಗಿಬಿಟ್ಟವ್ನು ಗೈಸ್. ಇರಲಿ ಇವಾಗ ಹೋಗ್ಬಿಡ್ಲಿ ಪರವಾಗಿಲ್ಲ. ಲಾಕ್ ಮಾಡ್ಬಿಡ್ತೀವಿ. ಹಾಂ ಲಾಕ್ ಆಯ್ತು ಬಿಡು. 70 ಹೇಳು 70. ಈಗ ಇನ್ನೊಂದ್ಸರಿ ಹೇಳಿ, ಇನ್ನೊಂದ್ಸರಿ ಲಾಕ್ ಮಾಡ್ಬಿಡ್ತೀನಿ. ನಮ್ಗೆ 2 ಅವರ್ ಲಾಕ್ ಆಗೋಯ್ತದೆ. ಅಲ್ಲೇನಯ್ಯ ನೋಡ್ತೀಯಾ? ತೋಳಲ್ಲ ತಲೆ ಇಲ್ಲಿ ನೋಡ್ರಿ, ಎಲ್ಲಿ ತೋರಿಸ್ರಿ ಇದು ಕಿಶೋರ್ ಭಯ್ಯ ನೋಡ್ರಿ. ನಾವಿಲ್ಲಿ ಹಿಂಗೆಲ್ಲ ಮಾಡ್ತಾ ಇದ್ವಿ. ಅಪ್ಪ ಏನು ಮಾಡಿದ್ರು ರೆಕಾರ್ಡ್ ಆಯ್ತು ವ್ಲಾಗ್ ನೋಡಿ ನೀನು ಹೇಳೋನೆ ಆಯ್ತು. ನಿಂಗೈತೆ ನೋಡಿ ನಮ್ಮ ಹುಡುಗ ಫೋನೇ ಮುಟ್ಟಲ್ಲ. ನಾನು ಬ್ಲಾಕ್ ಮಾಡ್ತಾ ಇದ್ದೀನಿ, ನಿಂತರ ಅಲ್ಲ ಕಣ. ಹಿಂಗೆ ಮಾಡ್ತಾರೆ ಕುಕಿ ಬ್ರೋ. ಹೇಳ್ತೀನಿ ಗೈಸ್, ಮನೆಗೆ ಬಂದು ಸ್ಮೂತಿ ಕುಡಿದು ಇವಾಗ ಅಡುಗೆ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಅಡುಗೆ ಬಂದು ಬೇಳೆ ಸಾರು ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ. ಪ್ರತಾಪ ಹೆಲ್ಪಿಂಗು ಅಣ್ಣ. ಸೊ ಬನ್ನಿ, ಇದು ಸಾರು ಬೇಳೆ ಒಳಗೋ ತರಕಾರಿ ಸಾರು ಒಳಗೋ ಒಂದು ಗೊತ್ತಾಗಲ್ಲ, ಆ ಥರ ಮಾಡೋದು. ಯಾಕಂದರೆ ಜಾಸ್ತಿ ತರಕಾರಿ ಇರಲಿ ಅಂತೇಳಿ ಯಾವ ಥರ ಬೇಳೆ ಸಾರು ಆಗುತ್ತೆ ನೋಡೋಣ ಬನ್ನಿ. ಈ ಸಾಂಬಾರು ರೆಡಿ, ಎಲ್ಲ ಹಾಕಿಟ್ಟಿದ್ದೀನಿ. ರೆಡಿ ಅಂದರೆ ಕುಕ್ಕರ್ ಮುಚ್ಚಳ ಹಾಕಕ್ಕೆ ರೆಡಿ ನೋಡಿ. ಫುಲ್ಲು ತರಕಾರಿ 2 ದಿವ್ಸಕ್ಕೆ ಆಯ್ತದೆ, 2-3 ದಿವ್ಸಕ್ಕೆ ಮಾಡಿಕೊಂಬಿಡ್ತೀನಿ. ಇನ್ನೂ ಮಾಡೋಕ್ಕಾಗಲ್ಲ ಅಂತೇಳಿ ಹೊಸ ಕುಕ್ಕರ್ 7.5 ಲೀಟ್ರದ್ದು ಅಣ್ಣ ನೋಡಿ ಆಮ್ಲೆಟಿಗೆ ರೆಡಿ ಮಾಡ್ತಾವನೆ. ಗೈಸ್ ಸಾಂಬಾರು ರೆಡಿ. ಇವಾಗ ಸಾಂಬಾರಿಗೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಫಸ್ಟು ಬೆಳ್ಳುಳ್ಳಿ ಕಿಚ್ಕೊಂಡು ಆಮೇಲೆ ಸಪ್ರೇಟಾಗಿ ಆ ಕಡೆ ಸೈಡಲ್ಲಿ ಪಾತ್ರೆ ಇಟ್ಟಿದ್ದೀನಿ, ಅದಕ್ಕೆ ಹಾಕಿ ತುಪ್ಪದಲ್ಲಿ ಹಾಕ್ತೀನಿ ಒಗ್ಗರಣೆ. ಟೊಮೊಟೊ ಜಜ್ಜಿತಾ ಇರೋದು. ಆ್ಯಕ್ಚುಲಿ ನಾನು ಸಾಂಬಾರಿಗೆ ಟೊಮೊಟೊ ಕಟ್ ಮಾಡಿ ಹಾಕಲ್ಲ, ಉಂಡೆ ಹಾಕಿ ಆಮೇಲೆ ಸ್ಮ್ಯಾಶ್ ಮಾಡಿ ಮತ್ತೆ ಹೋಗ್ತೀನಿ ಅದಕ್ಕೆ. ಅಂದರೆ 2 ದಿವಸ 3 ದಿವಸ ಮಸಾಲೆ ಮಿಸ್ಸೇ ಇಲ್ಲ ತಾನೇ? ಹೌದು. ಹೋಗಿ ಬರೋಷ್ಟಲ್ಲಿ ಬಾರ್ ಸಾಕ್ಬಿಟ್ಟೋನು ಗೈಸ್ ಆಲ್ರೆಡಿ. ಹಾಗೆ ಗೈಸ್, ಇವತ್ತು ಮಧ್ಯಾಹ್ನ 3 ಗಂಟೆ ಅಷ್ಟರಲ್ಲೇ ಎಲ್ಲ ಕೆಲಸ ಮುಗಿಸ್ಬಿಟ್ಟಿದ್ದೀವಿ ನಾವು. ಟೈಮ್ ಇನ್ನೂ 2:45. ಊಟ ಮಾಡಿದ್ದಾಯಿತು, ಮನೆ ಕ್ಲೀನ್ ಮಾಡಿದ್ದಾಯಿತು, A to Z ಎಲ್ಲ ಮುಗಿದೋಗಿದೆ. ಇನ್ನೇನಿಲ್ಲ ಬಾಕಿ. ಇವಾಗ ಲಾಗ್ ಹಾಕೋದಷ್ಟೇ ಬಾಕಿ. ಬನ್ನಿ. ಹಾಯ್ ಕರು, ಹಾಯ್, ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೋಲೋ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೋಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. बोल रहे बाबा
ಸ್ಟುಡಿಯೋಗೆ ಹೋಗ್ತಾ ಇದ್ದೀವಿ ಅಣ್ಣನ್ನೇ ತಗೊಂಡು. ಮುಖದ ಮಗ ನೋಡಿ ಹೆಂಗೈತೆ, ನನ್ನ ಮಗ ನೋಡಿ ಹೆಂಗವನೆ, ಹಾಂ ಈ ಮಗ ನೋಡಿ ಹೆಂಗೈತೆ, ಸೈಲೆಂಟು ಗೈಸ್, ಏನು ಮಾತಾಡೋದೇ ಇಲ್ಲ. ಯಾರು ಬಂದಿದ್ದಾರೆ ನೋಡಿ, ರೀಲ್ಸ್ ಮಾಡ್ತಾ ಇದ್ದಾರೆ ಹತ್ರ. ಹಲೋ, ಹಾಯ್ ಹಾಯ್ ಹಾಯ್. ಏನು ಹೆಸರು? ಮ್ಯಾಕ್ಸ್. ಮ್ಯಾಕ್ಸ್. ಕ್ಯೂಟ್ ಆಗೈತಲ್ಲ ಗೈಸ್. ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ರೀಲ್ಸ್ ಮಾಡ್ತಾ ಇದೀವಿ. ಅದು ಯಾರ ಜೊತೆ? ಕೋಮಲನ್ ಜೊತೆ. ಅಣ್ಣ ಹೀರೋ ಆಗ್ಬಿಟ್ಟವ್ರಿ ರೀಲ್ಸ್ ಅಲ್ಲಿ, ಅದಕ್ಕೆ ಹಿಂಗ ಆಡ್ತಾವ್ ಗೈಸ್. ಒಳ್ಳೆ ಮಿಮಿಕ್ರಿ ಮಾಡ್ತಾವ್ ಗೈಸ್. ಬರತ್ತಾ ಮಾಡು ಮಾಡು ಇರ್ಲಿ. ಸುವಾಗ ರೀಲ್ ಶೂಟ್ ಅನ್ರಿ. ಯಾಕಾದ್ರೂ ಮಾಡಿಸ್ತಾ ಇದೀನೋ ಅಂತ ಅನ್ಸ್ಬಿಟ್ಟೈತೆ ಗೈಸ್. ನಂಗೆ ಕತ್ಲೇನೆ ಆಗೋಯ್ತು ಆಲ್ರೆಡಿ. 6:30 ಕಣೋ, 5:30 ಶುರು ಮಾಡಿದ್ದು. ಎಷ್ಟಾಯ್ತು ಮಚ್ಚ? 150 ಟೇಕ್ ಆಯ್ತು ಮಚ್ಚ. ಲಾಸ್ಟು ಸೀರಿಯಸ್ ಆಗಿರಿ. ರೆಡಿ, 3, 2, 1 ಆ್ಯಕ್ಷನ್. ಗೈಸ್ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ನಾವು ಆಚೆ ಹೋಗ್ತಾ ಇದೀವಿ. ಎಲ್ಲಿ ಅಂತ ಹೇಳಿದ್ರೆ JP ನಗರ್ಗೆ. ಸೊ ಅಲ್ಲಿ ಈಶಾಂಕ್ ಅವರ ತಮ್ಮಂದು ಒಂದು ಕಾಫಿ ಶಾಪ್ ಓಪನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಅಲ್ಲಿ ವಿಸಿಟ್ ಮಾಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದೀವಿ. ನಮ್ಮ ಜೊತೆ ಡಾಕ್ಟರ್ ಅವರು ಕರ್ಕೊಂಡು ಹೋಗ್ತಾ ಇದೀವಿ. ಈಶಾಂಕ್ ಅವರು ಮಿಸ್ ಮಾಡದೆ ಕರ್ಕೊಂಬಾ ಅಂತ ಹೇಳಿದ್ದಾರೆ, ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದೀವಿ. ಬನ್ನಿ ಗೈಸ್. ಅಣ್ಣ ಇವತ್ತು ಬೆಂಜಲ್ಲಿ ಬಂದವನೇ. ಕಮ್ ಇನ್, ವಿ ಆರ್ ಓಪನ್. ಓಕೆ, ಇದೆ ಗೈಸ್. ಅಣ್ಣ ಬಂದ. ಸುಳ್ಳು ಹೇಳ್ಬೇಕು, ಇಷ್ಟೊಂದು ಸುಳ್ಳು. ಅವ್ಳು ನೋಡಿ ಸೈಡ್ಗೆ ಹೋಗ್ತಾವಳು. ಅಣ್ಣ ನಮಸ್ಕಾರ ಅಣ್ಣ. ಆಂಟಿ ಕರೆಕ್ಟಾಗಿ ಹೇಳಿದ್ರಿ ಆಂಟಿ. ಸಾರಿ ಕಾಲ್ ಮಿ ಮ್ಯಾಮ್. ಗೈಸ್ ಬಾ, ಏನು ಮಸ್ತಾಗಿದೆ ಮಿಷಿನ್ಗಳೆಲ್ಲ, ಮಾಡರ್ನ್ ಮಿಷಿನ್ಗಳು. ಕ್ರೇಜಿ ಗೈಸ್ ಎಲ್ಲ. ಇದೆಲ್ಲ ವೇಸ್ಟಾ? ಗಿಡಕ್ಕೆ ಹಾಕ್ಬೋದು. ಓಕೆ, ಏನಿದು? ಕಾಫಿ ಪೌಡರ್. ಹೌದಾ? ಕೇಕು ಮುಟ್ಟುವುದು ಬಿಸಿ ಇರುತ್ತಾ? ಹಳೇದು ಮುಟ್ಟಿ ಹೊಸ ಮಾಡಿದೆ ತುಂಬ ಟೇಸ್ಟ್ ಮಾಡಿ ನನಗೆ. ನೀನು ಯಾಕೆ ನಗ್ತೆ? ಸುಮ್ಮನೆ ಇರ್ಬೇಕು ತಾನೆ ನೀನು. ಎಲ್ಲೋದ? ನೀನು ಸುಮ್ಮನೆ ಇರ್ಬೇಕು ತಾನೆ. ನಾನು ಏನೋ ಮಾಡ್ತಾ ಇದ್ದೆ, ಏನೋ ಮಾಡೋಣ ಅಂತಂದೆ, ನಗ್ಬಿಟ್ಟ. ಮಚ್ಚ ಚೆನ್ನಾಗಿಲ್ವ ಮಚ್ಚ ಕೇಕು? ಹಾಂ ಮಚ್ಚ ಚೆನ್ನಾಗಿಲ್ಲ ಬೇಡು. ಏನಾಯ್ತು ಮಚ್ಚ? ತಿಂದಿಲ್ವಾ? ಲವ್ ತಿಂದಿಲ್ವಾ? ಗೈಸ್ ಜಾಗ ಅಂತೂ ಅಲ್ಟಿಮೇಟ್ ಆಗೈತೆ. ಇದು ಫೋಟೋ ಬೋತು, ಇದು ವರ್ಕ್ ಸ್ಟೇಷನ್ ಏರಿಯಾ. ಕ್ರೇಜಿ ಆಯ್ತಲ್ಲ. ಚೀರ್ಸ್ ಗೈಸ್. ಬರೋ. ಅಯ್ಯೋ ತೆಗಪ್ಪ. ಅಣ್ಣ ನೋಡಿ ಗೈಸ್ ಕುಡಿಯೋಕೆ ಹೋಗ್ಬಿಡ್ತಾಯಿಲ್ಲ ನೆಮ್ಮದಿಯಾಗಿ. ಡಾಕ್ಟ್ರೆ ನೋಡಿ ಲಾಡು ತಿಂತವ್ರೆ ಗೈಸ್. ಯಾರೋ ನಿಶ್ಚಿತ ಅಂತ ಇವತ್ತು ನಿನ್ನೆ ಹಾಕಿದ ಬ್ಲಾಗ್ಗೆ ಕಮೆಂಟ್ ಹಾಕೋರೆ, ಮ್ಯಾಡಿ ಕ್ರಿಶ್ಚಿಯನ್ ಅಂತ. ಮ್ಯಾಡಿನ ಕೇಳೋಣ ಮನೆ. ಇಷ್ಟು ದೊಡ್ಡ ಬೊಟ್ಟಿ ಇಟ್ಕೊಂಡಿದ್ದೆ ಮನೇಲಿ ಪೂಜೆ ಮಾಡ್ಬೇಕಾದಾಗ ಬನ್ನಿ, ಬರಬೇಕು. ಹ್ಞೂ, ಲಾಯರು ಕೋರ್ಟಿಂದ ಹಂಗೆ ಡೈರೆಕ್ಟ್ ಬಂದ್ಬಿಟ್ಟವ್ರೆ. ಜಡ್ಜಲ್ಲಿ ಸಾಗರ, ಸುಹಾಗೆ, ಸುಜಿತ್, ಆದಿತ್ಯ, ಇನ್ಫ್ಲುಯೆನ್ಸರ್ ಮೋನು. ನೆಕ್ಸ್ಟ್ ರೀಲ್ ಇವ್ರ ಜೊತೆ. ನೆಕ್ಸ್ಟ್ ರೀಲ್ ರಿಟರ್ನ್ ಗಿಫ್ಟ್ ನೋಡಿ ಏನು ಮಸ್ತಾಗಿದೆ, ಕ್ರೇಜ್ ಆಗಿದೆ. ನಿಮ್ಗೆ ಗಿಡ ಕೊಟ್ಟರೆ ಏನೋ ಒಂಥರ ಖುಷಿ ಗೈಸ್. ತೋರ್ಸೋ, ನಿಮ್ಗೆ ತೋರಿಸ್ರಿ.
ಮೇ ಮಾಡಿ ನಿಂಗೆಲ್ಲ ಸರ್ ನಿಮ್ಗೆ ಕೊಟ್ರೆ ನಾನು ಕೊಟ್ಟಾಗ ಆದ್ರೂ ಕೊಟ್ರು ಎಲ್ಲೋದ್ರೂ ನಮ್ಮನೆಗೆ ತಾನೆ ಬರೋದು. ಹಾಂ ಚೆನ್ನಾಗೈತೆ ಗೈಸ್. ನೀ ಇಂಥ ಮಾಡೋನು ಚೆನ್ನಾಗಿ ಮಾಡ್ತೀಯ. ಪೇಜ್ ಏನೋ ಮಾಡ್ತಾವಳು ಫೋನಲ್ಲಿ, ಏನೋ ಮಾಡ್ತಾವಳೆ. ತಿರುಗಿಸಿದ ತಕ್ಷಣ ಸ್ನ್ಯಾಪ್ ತಿರುಗಿಸಿದ ತಕ್ಷಣ ಲಾಕ್ ಮಾಡ್ಬಿಟ್ಲು. ಓಪನ್ ಆಗೋಯ್ತಾ? ಇನ್ನೊಂದ್ಸರಿ ಮುಖ ಓಪನ್ ಆಯ್ತು. ಅಯ್ಯೋ ಎಂತ ಹಂಗಾದ್ರೆ ನೋಡ್ಲೇಬೇಕು. ಇದೆಲ್ಲ ನಮ್ಗೇನೆ. ಫೋನ್ ಹೆಂಗಿದ್ರು ಪಿ ಜಿಲೇ ಇರೋದು. ಫೋನು ಪಾಪ ಅವ್ಳು ಟೈಮ್ ಕೆಲ್ಸಕ್ಕೆ ಹೋಗ್ತಾನೆ. ನಮ್ಗೇನೆ ಇಂಥ ಆಫರು. ಹೇಳ್ದು ಆಫರ್ ಅವಳನ್ನ ಕರ್ಕೊಂಡು ಮಾಡ್ಕೋಬೇಕಂತೆ. ಮಾರ್ಕೆಟಲ್ಲಿ ಮಾವು ಅಂದ್ರೆ ಸುರಾಗ ಸುಜಿತ್ ಹೆಂಗೆ ಐತಿ ಅಂದ್ರೆ ಏನು ಹೇಳ್ಬೇಡ. ಅಣ್ಣ ಏನಣ್ಣ ಇದು? ಟೈರ್ ಪಂಚರ್ ಆಗಿದ್ದೀನ. ಅರ್ಧ ಟೈರ್ ಪಂಚರ್ ಆಗಿದ್ರೆ ಪೆಟ್ರೋಲ್ ನೀನೆ ಅವಳೆ ಕಚ್ಚಿರೋದು ಮಚ್ಚ. ಅರ್ಧ ಅವಳೆ ಕಚ್ಚಿರೋದು. ಈ ಥರನ ಗೂಗ್ಲಿ ಫಿಲಮಲ್ಲಿ ಯಶ್ ಮತ್ತೆ ಕೃತಿ ಇವ್ರು ಮಾಡ್ತಾರಲ್ಲ ಹಂಗೆ. ಗೈಸ್, ಈ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಬಾಯಿ ಹೇಳ್ಕೊಂಡು ಇದೊಂದು ಪ್ಲಾಂಟ್ ಎತ್ಕೊಂಡು ಹೋಗ್ತಾ ಇದೀವಿ. ತುಂಬ ಚೆನ್ನಾಗಿತ್ತು, ನನಗೆ ಇಷ್ಟ ಆಯ್ತು ಪರ್ಸ್ನಲ್ ಆಗಿ. ಬನ್ನಿ. ಬೇಡ ಬೇಡ ಅಂದೆ. ಶೂ ಹಾಕೊಂಡ್ ಬಂದವನು, ಅದು ತೊಳೆದಿಟ್ಟಿರೋ ಶೂಸ್ನ ಹಾಕೊಂಡ್ ಬಂದವನು. ಗೈಸ್ ಹೆಂಗ್ ಬೇಜಾರು ಮಾಡ್ತಾನೆ ನೋಡಿ. ಗೈಸ್ ಈ ಸಾಕು ಮೋನು ಜಾತಕ ನೋಡ್ತಾ ಇದ್ದ, ಕೈ ನೋಡ್ಬಿಟ್ಟು ಅವನು ಅಂಕಲ್ ಬಂದ್ಬಿಟ್ಟು ಈಶಾಂಕ್ ಇರಲ್ಲ, ಈಶಾಂಕ್ ತಮ್ಮ ಶಶಾಂಕ್ ಇರ್ತಾನೆ. ಸೊ ಬನ್ನಿ ಗೈಸ್, ಹೋಗಿ ಏನಾರು ತಿನ್ಕೊ ಬರೋಣ. ನಿಂದು ಬರ್ಲಿ ಇರೋ, ಡಿಸ್ಕೌಂಟ್ ಎಲ್ಲ ಇಲ್ಲ, ಫ್ರೀ. ಅವನುಂಟು, ಅವ್ರ ಮಾಮ ಉಂಟು, ಅದೇ ನಮ್ಮ ಮಾಮ ಕೂಡ ಉಂಟು. ನಂದು ಬ್ರ್ಯಾಂಡ್ ಕೊಡಿಸ್ತೀನಿ. ಮಚ್ಚ ನಡಿ, ಇವಾಗ ಹಿಂಗೆ ಹೋಗೋಣ. ಅಲ್ಲೇ ಇರೋದು ಸ್ಟಾರ್ ಬಾಕ್ಸ್, ಹಂಗೆ ನಡ್ಕೊಂಡೆ ಹೋಗ್ಬಿಡೋಣ. ಅಲ್ಲಿಂದ ಇವಾಗ ಇಲ್ಲಿ ತಿನ್ನಕ್ಕೆ ಇಲ್ಲಿ ಬಂದಿದ್ದೀವಿ, ಕೋಲಾರ ಬಿಯರ್ ಪಕ್ಕ. ಗೈಸ್ ಆರ್ಡ್ರ್ ಬಂತು ಫುಲ್ಲು. ಅಪ್ಪ ಹೊಟ್ಟೆ ಎಷ್ಟು ಜೀವ ಹೋಗ್ತೈತೆ ಗೈಸ್. ಯಾವ ಡಯಟ್ ಇಲ್ಲ ಏನಿಲ್ಲ, ಎಲ್ಲ ಊಷ್ಟು ಎಲ್ಲ ತಿಂದು ತೇಗ್ಬಿಟ್ಟಿದ್ದೀವಿ. ನಾಳೆಯಿಂದ ಶುರು ಮಾಡೋಣ ಅಂತ. ಅದಕ್ಕಿಂತ ಹೈಲೈಟ್ ಏನು ಗೊತ್ತಾ ಮಚ್ಚ, ಇದು ನನ್ನ ಚಿಕ್ಕ ಹುಡುಗ ಇದ್ದಾಗ ಬಜ್ಜಿ ಬೋಂಡ ಎಲ್ಲ ಆಗ್ತಾ ಇದ್ರಲ್ಲ, ಅಲ್ಲೆಲ್ಲ ಪುಡಿ ಕೊಡೋರು ಅಂಟಿ ಒಂದು 5 ರೂಪಾಯಿ ಹುಡುಗಿ ಅಂದರೆ. ಇವಾಗ ನೋಡು ಅಮ್ಮ ಕಾಸು ಕೊಟ್ಟು ಇಷ್ಟಪಡ್ಕೊಂಡು. ಇದು ಕೋಲಾರ ಬೇರಲ್ಲಿ ಹೊಸದು ಹಾಟ್ ಚಾಕ್ಲೇಟ್, ಡಾರ್ಕ್ ಹಾಟ್ ಚಾಕ್ಲೇಟ್ ಅಂತೆ. ಏನೋ ಚೆನ್ನಾಗಿದೆ, ಟ್ರೈ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್. ಯಾಕೋ ನಿದ್ದೆನೇ ಬರ್ತಾ ಇಲ್ಲ ಗೈಸ್, ಸಿಕ್ಕಾಬಟ್ಟೆ ನಿದ್ದೆ ಹಾಳಾಗ್ತಾ ಇದೆ ನನಗೆ, ಏನಂತಾನೆ ಗೊತ್ತಾಗ್ತಾ ಇಲ್ಲ. ಸೊ ಬೆಳಿಗ್ಗೆ ಎದ್ದು ಇವಾಗ ಜಿಮ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಆಲ್ರೆಡಿ ರಾಘವೇಂದ್ರ ಸ್ವಾಮಿದು ಸಾಂಗ್ ಹಾಕ್ಬಿಟ್ಟವ್ರು ಅಣ್ಣ ನೋಡಿ. ಗೈಸ್ ಎಲ್ಲ ತಿನ್ಕೊಂಡು ಜಿಮ್ಗೆ ಹೋಗ್ತಾ ಇದ್ವಿ. ಆ ನಾಯಿ ನೋಡಿ ಅದ್ರ ವ್ಯೂ ಹೆಂಗೆ ಕೂತೈತೆ, ರಾಜಾರೋಷವಾಗಿ ಕ್ರೇಜಿ ಅಲ್ಲ. ಏಯ್ ಅಯ್ಯೋ ಬತ್ತೈತೆ ಬರೀ ಹೋಣ. ಗೊತ್ತಾಯ್ತಾ ಮ್ಯಾಟ್ರು? ಅಯ್ಯೋ ಅಯ್ಯೋ ಇದೇ ಅದದ ಮ್ಯಾಟ್ರು. ಹೇಳು ಏನು? ತೆಂಗಿನಕಾಯಿ ಅಂಕಲ್ಲು, ಸರಿ ಎಳ್ನೀರ್ ಅಂಕಲ್ಲು, ಆಂಟಿ ಜೊತೆ ಜಂಪು. ನಾಟಿಯಪ್ಪ ಅವರು, ಸಿಕ್ಕಾಪಟ್ಟೆ ನಾಟಿ. ಈ ಜಂಪ್ ಆಗಿದ್ರು ಆಗಿರ್ತಾರೆ, ಹೇಳೋಕ್ಕಾಗಲ್ಲ ಅಂಕಲ್. ಆ್ಯಪಲ್ಲು, ಪ್ರೋಟೀನು, ಇನ್ನೇನ್ರಿ ಬೇಕು. ಆ ಲೈನಲ್ಲಿ ಯಾವ್ದಾರು ಒಳ್ಳೆ ಅವ್ರು ಕಚ್ಚೋದ್ರಲ್ಲೇ ಸ್ವಲ್ಪ. ಓಕೆ ಗೈಸ್, ಇವತ್ತು ಜಿಮ್ಮಲ್ಲಿ ನಮ್ಮದು ಬ್ಯಾಕು ಬೈಸಿಪ್ಸು. ಬನ್ನಿ ವಾಮ ಮುಗಿಸ್ಕೊಂಡು ಕೆಳಗಡೆ ಬರ್ತಾ ಇದೀವಿ. ನೀನು ಬೈಸಿಸ್ ನೋಡ್ತೀಯಾ? ತೆಗೊಂಬಿಸ್ಕೊಂಡು ನೋಡಿ. ಶ್ರೀ ಶ್ರೀ
ಗಾಡಿ ಮಧ್ಯ ಸ್ವಾಮೀಜಿಗಳು ತರದು ಅವರು ವಿಶ್ರಮಿಸಿಕೊಂಡ್ರು. ಈಗ ಸುಗುಣ ಸ್ವಾಮೀಜಿಗಳು ಹೋಗ್ತಾ ಇದ್ದಾರೆ. ಬಾಯ್ ಬಾಯ್, ಸಿಗೋಣ. ಬಾಯ್ ಬಾಯ್. ಬರೋದಾ? ಆಯ್ತು, ನೀನು ಸ್ನ್ಯಾಪ್ಚಾಟ್ ಹಿಡ್ಕೊಂಡ್ಬಿಟ್ಟಿದ್ದೆ, ಹೆಂಗೆ ಕತೆ? ಇಲ್ಲ ಇಲ್ಲ. ಓಕೆ ಗೈಸ್, ಜಿಮ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ಮೂತಿ ಕುಡ್ದು ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನಂತ ಹೇಳಿದ್ರೆ, ಇವತ್ತು ದೊಡ್ಡಪ್ಪ ಮತ್ತೆ ಆರ್ಯನ್ ಬ್ರೋ ಜೊತೆ ಪಾಡ್ಕಾಸ್ಟ್ ಶೂಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಒಂದು ಹೆಲ್ಪ್ ಬೇಕು. ಹೆಲ್ಪ್ ಏನಂತ ಹೇಳಿದ್ರೆ, ಏನು ಕ್ವಶನ್ಸ್ ಬೇಕು ಅಂತ ನೀವು ಯಾರು ಕೇಳಿಲ್ಲ. ಬರೀ ಪಾಡ್ಕಾಸ್ಟ್ ವಿತ್ ದೊಡ್ಡಪ್ಪ, ಪಾಡ್ಕಾಸ್ಟ್ ವಿತ್ ಆರ್ಯನ್ ಬ್ರೋ ಅಂತ ಆಗ್ತಾನೆ ಇದ್ದೀರಾ. ಏನು ಕ್ವಶನ್ಸ್, ಅವ್ರಿಗೇನು ಕ್ವಶನ್ಸ್ ಕೇಳಬೇಕು ಅನ್ನೋದನ್ನ ನೀವು ಯಾರು ಹಾಕೇ ಇಲ್ಲ. ಸೊ ಇಟ್ಸ್ ಟೈಮ್ ಫಾರ್ ದಟ್ ಕ್ವಶನ್ಸ್. ಹಾಕಿ ಕ್ವಶನ್ಸ್ ಏನೇನು ಕೇಳಬೇಕು ಅವರಿಬ್ರು ಅಂತೇಳಿ ನಾನು ಮತ್ತೆ ಮಾಡಿ ಅವರಿಬ್ರು ಕ್ವಶನ್ಸ್ ಕೇಳ್ತೀವಿ. ಇದು ಯಾವ ಥರ ಇರಬೇಕು ಅಂತ ಕೂಡ ಹೇಳಿ. ಫನ್ನಿ ಆಗಿರ್ಬೇಕಾ, ಸೀರಿಯಸ್ ಆಗಿ ಕೇಳಬೇಕಾ ಅನ್ನೋದನ್ನು ಹೇಳಿ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು, ಸೈನಿಂಗ್ ಆಫ್. ಟೇಕ್ ಕೇರ್, ಲವ್ ಯು ಆಲ್. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.